22 ಎಕರೆ 36 ಗುಂಟೆ ಸಫಿಷಿಯಂಟ್. 22 ಎಕರೆ ಸಾಕು. ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರೋದು 22 ಎಕರೆ. ನಗರ ಇವತ್ತು ನಾವು ಬಿಲ್ಡಿಂಗ್ ಕಟ್ಟೋದು ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ನಾನು ಹೇಳೋದು, ನೀವು ಇವತ್ತಿನ ಪ್ಲಾನ್ ಮಾಡಬೇಡಿ, ಇವತ್ತಿನ ಪಾಪ್ಯುಲೇಷನ್ ಪ್ಲಾನ್ ಮಾಡಬೇಡಿ, ಇನ್ನು 20-25 ವರ್ಷಗಳ ಪ್ಲಾನ್ ಮಾಡಿ. ಇನ್ನು 25 ವರ್ಷಕ್ಕೆ ಪಾಪ್ಯುಲೇಷನ್ ಏನಾಗ್ಬೋದು, ಅವತ್ತೆಷ್ಟು ಬೆಡ್ಸ್ ಬೇಕಾಗುತ್ತೆ ಅದು ನಾನೇ ನೀವು ನೋಡಿದರೆ KDP ಮೀಟಿಂಗಲ್ಲಿ ಏನೇನು ಮಾತಾಡಿದ್ದೀವಿ, ಹೆಂಗೆ ಆಗಿದೆ ಅಂತ ಗೊತ್ತು. ಮೊನ್ನೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದು, ನಾನು ಮುಳ್ಬಾಗ್ಲ ಮೇಲೆ ಚರ್ಚೆ ಮಾಡಿದ್ದು ನೀವೆಲ್ಲ ನೋಡಿರ್ತೀರ. ಇವತ್ತಿಲ್ಲಿ ಬಂದಿರುವಂಥ ಕಾರಣ ನಮ್ಮ ಮೆಡಿಕಲ್ ಕಾಲೇಜ್ದು ಬಡ್ಜೆಟಲ್ಲಿ ಕೋಲಾರಿಗೆ ಮೆಡಿಕಲ್ ಕಾಲೇಜ್ದು ಆಯಿತು. ಅದಾದಮೇಲೆ ಇಮ್ಮಿಡಿಯೇಟಾಗಿ ಬಡ್ಜೆಟ್ನ ಆದನೆ ಮಾರನೇ ದಿವಸನೇ ಕಾಗದ ಪತ್ರಗಳ ಒಂದು ಸಂವಾದ, ಅಂದರೆ ನಮ್ಮ PWDಗೆ ಲೆಟರ್ ಬಂತು. ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, DHO ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ಗೆ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಂದ ಇವರಿಗೆ ಲೆಟರ್ ಬಂತು. ಇಮ್ಮಿಡಿಯೇಟಾಗಿ ನೀವು 15 ಡೇಸ್ ಒಳಗಡೆ ನೀವು DPRನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು. ಲೆಟ್ರ್ ಸಿಗೋದಕ್ಕೆ ಏನಂದರೆ 15 ಡೇಸ್ ಅಂದ್ರೆ ನಮ್ಗೆ ಲೆಟ್ರ್ ಇಲ್ಲಿ ಬಂದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಬಂದು ಸಿಗೋದಕ್ಕೆ 26ನೇ ತಾರೀಕು ಆಯಿತು. ನಮಗೆ 26ನೇ ತಾರೀಕು ಆಯಿತು. 26ನೇ ತಾರೀಕು ಆಗಿರೋದ್ರಿಂದ 15 ದಿವಸ ಅವ್ರು ಲೆಟ್ರ್ ಹಾಕಿದ ದಿವಸ 15 ಅಂದರೆ ಅವ್ರು ಲೆಟ್ರ್ ಬಂದು ಸೇರೋ ದಿವಸ ಸ್ವಲ್ಪ ಲೇಟ್ ಆಗಿದೆ. ಅದರಿಂದ ಆ್ಯಕ್ಚುಲಿ ಒರಿಜಿನಲ್ ಆಗಿ ಲೆಕ್ಕ ಮಾಡ್ಕೋಬೇಕಂದ್ರೆ ಅವ್ರು ಹಾಕಿರೋ ಲೆಟರ್ ಪ್ರಕಾರ ಬಂದು ಇವತ್ತು ನಾವು DPRನ್ನು ಸಬ್ಮಿಟ್ ಮಾಡಬೇಕು ಗೌರ್ಮೆಂಟ್ಗೆ. 1ನೇ ತಾರೀಕು ಸಬ್ಮಿಟ್ ಮಾಡಬೇಕಾಗಿತ್ತು. ಅದು ಲೆಟರ್ ನಮ್ಗೆ ಲೇಟಾಗಿ ಸಿಗೋದ್ರಿಂದ ಸ್ವಲ್ಪ ಲೇಟಾಗಿದೆ, ಕೈಗೆ ಸಿಗೋದು ಲೇಟಾಗಿದೆ. ಅದಕ್ಕೆ ಇವತ್ತು ಈ ಜಾಗವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ DHO ಅವರು, ನಮ್ಮ MLC ಅನಿಲ್ ಅನ್ನೋರು, ನಮ್ಮ ಹನೀಫ್ ಅನ್ನೋರು, ಆಮೇಲೆ ನಮ್ಮ ತಹಸೀಲ್ದಾರು, ADL ಅವರು, ಆಮೇಲೆ ನಮ್ಮ ಎಲ್ಲ ನಗರಸಭೆ ಕಮಿಷನರು, ಆಮೇಲೆ EO ಅವರು, ಎಲ್ಲರೂ PDO, ಇಲ್ಲಿರುವಂಥ PDO, ಆಮೇಲೆ ನಮ್ಮ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದು ವಿಸಿಟ್ ಮಾಡಿ ಇದನ್ನೊಂದು ಸ್ಕೆಚ್ಚು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಆದರೂ ಅವಾಗೆ ನಾನು ಹೇಳ್ದಂಗೆ ಇಲ್ಲೊಂದು ಸಮಸ್ಯೆನೂ ಇದೆ, ಫಾರೆಸ್ಟ್ದು ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಇದೆ, ನಾವು ಸರ್ಕಾರಕ್ಕೆ ಪ್ರಸ್ತಾಪನೆಗಳೆಲ್ಲ ಸಲ್ಲಿಸಿದ್ದೀವಿ. ಎಲ್ಲ ಅವ್ರು ಏನೇನು ಕೇಳಿದ್ರು ಎಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಫಾರೆಸ್ಟ್ಗೆ ಜಾಗ ಕೊಡೋದಕ್ಕೂ ಮದನಹಳ್ಳಿ ಹತ್ರ, ನಮ್ಮ ಕೋಲಾರ ತಾಲೂಕಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ಬರುತ್ತೆ, ಮದನಹಳ್ಳಿ ಹತ್ರ ಅದಕ್ಕೆ ಜಾಗ ಕೊಡೋದಕ್ಕೂ ಇವಾಗ ನಿಮ್ಮ ಪ್ಲ್ಯಾನ್ ತೋರಿಸ್ತೀವಿ, ಅದು ನಿಮಗೆ ತೋರಿಸಿದ್ದೀನಿ ಪ್ಲ್ಯಾನು. ಅಲ್ಲಿ ಮದನಹಳ್ಳಿ ಹತ್ರ ಅವ್ರು ಜಾಗ ಕೊಡೋದು ಫಾರೆಸ್ಟ್ ಅವರಿಗೆ. ಇಲ್ಲಿ ನಾವು ಈ ಜಾಗವನ್ನು ತೊಗೊಂಡು ಕೋಲಾರ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಮಾಡೋ ಥರ ಒಂದು ಇದು ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ 10 ಡೇಸ್ ಒಳಗಡೆ DPRನ ಒಂದು ರಫ್ DPRನ ಮಾಡ್ತಾರೆ. ಮಾಡಿ ಅದನ್ನ ನೋಡೋ ದಿವಸ ನಿಮ್ಮನ್ನು ಕರಿತೀವಿ, ಅವತ್ತು ನೀವು ನೋಡಿ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಮೆಡಿಕಲ್ ಕಾಲೇಜ್ ಮಾಡೋದ್ರ ಬಗ್ಗೆ ದಯವಿಟ್ಟು ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ, ಪತ್ರಕರ್ತರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಸಜೆಷನ್ಸು ನೀವೆಷ್ಟೋ ಮೀಡಿಯಾನಲ್ಲಿ ನೋಡಿರ್ತೀರ, ನಿಮ್ಮ TVಗಳಲ್ಲಿ ಚಾನಲ್ಗಳಲ್ಲಿ ಬಂದು ಹಾಸ್ಪಿಟಲ್ಸು ಇಂಥದ್ದು ಏನಾದರೂ ಇದ್ದಾಗ ನಿಮ್ಮ ಸಜೆಷನ್ಸು ಏನಾದರೂ ಇದ್ದರೆ ನಮಗೆ ಕೊಡ್ಬೋದು. ಆಲ್ರೆಡಿ ನಾನು DHO ಅವ್ರಿಗೆ ಹೇಳಿದ್ದೀನಿ, ಒಂದು ಗ್ರೂಪ್ ಮಾಡಿ ಆ ಗ್ರೂಪಲ್ಲಿ ನಿಮ್ಮನ್ನು ಹ್ಯಾಡ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ನಿಮ್ಮ ಮಾಧ್ಯಮ ಮಿತ್ರ ಪತ್ರಕರ್ತರು ಹ್ಯಾಡ್ ಮಾಡ್ಕೊಳ್ಳಿ, ಏನಾದ್ರು ನಿಮ್ಮ ಸಜೆಷನ್ಸ್ ಇದ್ದರೂ ನೀವು ಕೊಡ್ಬೋದು. ಯಾಕಂದರೆ ಇದು ಪರ್ಮನೆಂಟಾಗಿ ನಾವು ನೀವು ಇರೋವರೆಗೂ ಇಲ್ಲದೇ ಇರೋವರೆಗೂ ಇರುವಂಥ ಒಂದು ಈ ಹಾಸ್ಪಿಟ್ಲು ಅಂತ, ಅದಕ್ಕೆ ಎಲ್ಲರ ಸಜೆಷನ್ಸು ಬೇಕಾಗುತ್ತೆ. ಇವತ್ತು ನಾವು ಬಿಲ್ಡಿಂಗ್ ಕಟ್ಟೋದು ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ನಾನು ಹೇಳೋದು, ನೀವು ಇವತ್ತಿನ ಪ್ಲ್ಯಾನ್ ಮಾಡಬೇಡಿ, ಇವತ್ತಿನ ಪಾಪ್ಯುಲೇಷನ್ ಪ್ಲ್ಯಾನ್ ಮಾಡಬೇಡಿ, ಇನ್ನು 20-25 ವರ್ಷಗಳ ಪ್ಲ್ಯಾನ್ ಮಾಡಿ. ಇನ್ನು 25 ವರ್ಷಕ್ಕೆ ಪಾಪ್ಯುಲೇಷನ್ ಏನಾಗ್ಬೋದು, ಅವತ್ತೆಷ್ಟು ಬೆಡ್ಸ್ ಬೇಕಾಗುತ್ತೆ, ಅವತ್ತೆಷ್ಟು ನಮಗೆ ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟು ಹಾಸ್ಟೆಲ್ಸ್ ಬೇಕಾಗುತ್ತೆ, ಏನಾಗುತ್ತೆ ಅನ್ನೋದನ್ನು 25 ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಮಾಡಿಕೊಂಡ್ರೆ 25 ವರ್ಷದ ಟೈಮ್ವರೆಗೂ ನಮಗೆ ಈಸಿ ಆಗೋ. ಅದ್ರ ಮೇಲೆ ಬೇಕಂದ್ರೆ ಏನಾಗುತ್ತೋ ಆಗಲಿ, ಆಮೇಲೆ ಇನ್ನೂ ದೊಡ್ಡದಾಗಿ ಕಟ್ಕೊಳ್ಳೋದು ಅಂದರೆ ಅವಾಗ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ. ಆ 25 ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಫಾರೆಸ್ಟ್ದು ಒಂದು ಚಿಕ್ಕ ಸಮಸ್ಯೆ ಇರೋದು ಆಲ್ಮೋಸ್ಟ್ 99% ಬಗೆಹರಿದಿದೆ. ಅದೆಲ್ಲ ಅವ್ರು ಜಾಗ ಕೊಡ್ತೀವಿ ತೆಲ್ಲಾಗಿದೆ. ಅವರು ಎಸ್ ಅಂತ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೇನು ಹೇಳಿದ್ದೀವಿ ಮೆಡಿಕಲ್ ಫಾರ್ಮುಲಾ ಎಲ್ಲ ಒಪ್ಕೊಂಡಿದ್ದಾರೆ. ಹಳೆ ಹಾಸ್ಪಿಟ್ಲ್ ಇದ್ದಿದ್ದು ಯಾವಾಗಿತ್ತು, ಏನಿತ್ತು ಎಲ್ಲ ದಾಖಲೆಗಳು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಎನಿ ಟೈಮ್ ಅವರು ಎಸ್ ಅನ್ನೋ ಅಂತಿದೆ. ಅವ್ರು ಎಸ್ ಅಂದಿದ ತಕ್ಷಣ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಜಾಗ ಇದೆ ಸರ್ ಇಲ್ಲಿ? 22 ಎಕರೆ 36 ಗುಂಟೆ ಸಫಿಷಿಯಂಟ್. 22 ಎಕರೆ ಸಾಕು. ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರೋದು 22 ಎಕರೆ. ನಗರಸಭೆ ಒಳಗಡೆ ಕಾಲೇಜು ಹಾಸ್ಪಿಟಲ್ ಎರಡೂ ಸೇರಿ 22 ಎಕರೆ ಎಲ್ಲ. ಇವಾಗ ನಮಗೆ ಹಾಸ್ಪಿಟ್ಲ್ ಅಲ್ಲಿ ಇರೋದ್ರಿಂದ, ಆಲ್ರೆಡಿ ನಮ್ಮ SNR ಹಾಸ್ಪಿಟ್ಲ್ ಇರೋದ್ರಿಂದ ಅಷ್ಟು ಜಾಗನೂ ಅಗತ್ಯ ಇಲ್ಲ ನಮ್ಗೆ. 18 ಎಕರೆ ಸಾಕು ನಮ್ಗೆ. 18 20 ಸಾಕು ನಮಗೆ. DHO ಅವ್ರಿಗೂ ಇಲ್ಲೇ ಇರ್ತಾರೆ, DHO ಆಫೀಸ್ ಇಲ್ಲೇ ಇರುತ್ತೆ. ಹಾಸ್ಪಿಟ್ಲು ಇದನ್ನು ಯಾಕಂದ್ರೆ ನಮ್ಮ ಜಾಗ ಎಕ್ಸೆಸ್ ಇದೆ, ಏನು ತೊಂದರೆ ಇಲ್ಲ. ಲೆಕ್ಕ ಮಾಡ್ಕೊಳ್ಳೋಕೆ ಹೋದರೆ ಇವಾಗ 13 ಎಕರೆ ನಮ್ಮ ಹಾಸ್ಪಿಟ್ಲ್ ಇದೆ, ಅದು 13 ಎಕರೆ ಹಾಸ್ಪಿಟ್ಲ್ ಇದೆ. ಈ ಜಾಗ ಲೆಕ್ಕ ಮಾಡ್ಕೊಂಡು 22 ಅನ್ಕೊಳ್ಳಿ, 22 36 35 ಎಕರೆ ಆಯಿತು ಟೋಟಲ್ ನಮಗೆ. 35 ಎಕರೆಯಲ್ಲಿ ಒಂದು 5 ಎಕರೆ, ಒಂದು 2 ಎಕರೆ 3 ಎಕರೆ DHO ಆಫೀಸ್ ಅದು ಇದು, ಫ್ರಂಟ್ ರೋಡ್ಗೆ ಸ್ವಲ್ಪ ಜಾಗ ಬಿಟ್ಟು ನಾವು ಇದೆಲ್ಲ ಮಾಡಿಕೊಂಡ್ರು. ಒಂದು 3 ಎಕರೆ ಆ ರೀತಿಯಲ್ಲಿ ಹೋದ್ರೂ, ಒಂದು 2 ಎಕರೆ DHO ಆಫೀಸ್ ಕೊಟ್ಟರು. ಇಲ್ಲಿ ನಮಗೆ 19 ಎಕರೆ, ಅದೊಂದು 13 ಎಕರೆ ಉಳಿತದೆ ನಮಗೆ. 13 ಎಕರೆ ಉಳಿತದೆ. ಇಷ್ಟೆಲ್ಲ ಮಾಡಿಕೊಂಡು ಒಳ್ಳೆ ಶುಚಿತ್ವವಾದಂಥ ಹಾಸ್ಪಿಟ್ಲ್ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶ್ ಅಣ್ಣ ಅವರು. ಇಷ್ಟು ಫಾಸ್ಟಾಗಿ ಆಗಬೇಕಂದ್ರೆ ಸುರೇಶ್ ಅಣ್ಣ ಅವ್ರ ಕಾರ್ಯ, ಅವರೊಂದು ಜವಾಬ್ದಾರಿ, ಅವ್ರ ಜವಾಬ್ದಾರಿ ಏನು ಹೇಳಿದ್ವಿ ಆ ಜವಾಬ್ದಾರಿನ ಅವ್ರು ಮುಗಿಸ್ಕೊಟ್ಟಿದ್ದು. ಅವ್ರಿಗೆ ನಾನು ಧನ್ಯವಾದಗಳು. ಅನುದಾನ ಫಿಕ್ಸ್ ಆಗಿದೆ ಸರ್? ಅನುದಾನ ಈಗ ಟೋಟಲ್ ಆಗಿ ಮೆಡಿಕಲ್ ಕಾಲೇಜಸ್ಗೆ ಅಂತ
ನಮ್ಮ ಕಾಲೇಜ್ಗೆ ಅಂತಲ್ಲ, ಆಮೇಲೆ ಅದು ನಮ್ಮ ಕಾಲೇಜ್ಗೂ ಅಂತ ಹಾಕ್ಬಿಟ್ರಿ ನೀವು. ನಮಗೆ ರಾಜ್ಯಾದ್ಯಂತ ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ 800 ಕೋಟಿ ಬಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಎರಡೇ ಒಂದು, ವಿಜಯಪುರ ಒಂದು ಮೆಡಿಕಲ್ ಕಾಲೇಜು, ಕೋಲಾರ ಒಂದು ಮೆಡಿಕಲ್ ಕಾಲೇಜು. ಆ ದುಡ್ಡು ಮೆಡಿಕಲ್ ಕಾಲೇಜ್ಗೆ ಇವಾಗ ಇರೋದು ಎರಡೇ ಅಲ್ವಾ, ಈ ಎರಡಕ್ಕೆ ಅನ್ವಯಿಸುತ್ತೆ ಅಷ್ಟೇ. ಇಲ್ಲಿ ಎರಡಕ್ಕೊಂದು ನಮಗೇನಿಲ್ಲ. ಇವಾಗ ಸ್ಟಾರ್ಟಿಂಗಲ್ಲಿ ಒಂದು 200-300 ಕೋಟಿ ಕೊಟ್ಟರು ಸಾಕು, 200-300 ಕೋಟಿ ಕೊಟ್ಟರು ಸಾಕು. ಕನ್ಸಲ್ಟ್ ಫೇಸ್ 1, 2, 3 ಮಾಡಿಕೊಂಡು ಮಾಡ್ಬೋದು. ಒಂದೊಂದು ನಮಗೆ ಈ ವರ್ಷ ಒಂದು 200-300 ಕೋಟಿ, ನೆಕ್ಸ್ಟ್ ಇಯರ್ ಒಂದು 200-300 ಕೋಟಿ, ಆ ಥರ ಮಾಡಿದ್ರೆ ಸಾಕು, ಆಗುತ್ತೆ, ಪರವಾಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರವಾಗಿ ಕಾಮಗಾರಿ ಇನ್ನೂ ಒಂದು 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಗುರಿ ಇದೆ. ನೋಡೋಣ ಸರ್. ಈಗ ನೀವು ಹೇಳ್ತಾ ಇದ್ದೀರಿ ಸರ್, ಈಗ ಎಲ್ಲ ಪ್ರೋಸೆಸ್ ನಡೀತಾ ಇದೆ ಅಂತೇಳಿ. ಸೊ ಕಳೆದ ಬಾರಿನೂ ಸಹ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕಂತ ಹೇಳ್ಬಿಟ್ಟು ಟಾಟಾ ವತಿಯಿಂದ ಸುಮಾರು 1,000 ಕೋಟಿ ರೂಪಾಯಿ ಬಂದಿತ್ತು, ಆಗೋಗ್ತಾ ಇತ್ತು ಅದು. ಸೊ ಇದೇ ನಾನು ಡೀಟೇಲ್ ಗೊತ್ತಿಲ್ಲ ಅದ್ರದ್ದು. ನಾನು MLA ಇದ್ದಾಗ ರಮೇಶ್ ಕುಮಾರ್ ಸ್ವಾಮಿಗಳು ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟು 5,000 ಕೋಟಿ. ಅದು 1,000 ಕೋಟಿ ಇಲ್ಲ, 5,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ಇದ್ದಿದ್ದು ಕ್ಯಾನ್ಸರ್ ಹಾಸ್ಪಿಟ್ಲದು. ಟಾಟಾ ಕಂಪ್ನಿಯವರೇ ಪೂರ್ತಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆವಷ್ಟು ಆ ಹಾಸ್ಪಿಟ್ಲ್ ಇಲ್ಲಿಂದ ಹೋಗೋದಕ್ಕೆ ಕಾರಣನೇ ಅವತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡು ಅಂತ, ಅದು ಜಲ್ದಿ ಮಾಡೋಕ್ಕಾಗದೇ ಇರೋದ್ರಿಂದ ಫಾರೆಸ್ಟಿಂದ. ಆಮೇಲೆ ಅವ್ರೇನು ಮಾಡಿದ್ರು, ಮಿಜೋರಾಮು ಆ ಕಡೆ ಎಲ್ಲೋ 10,000 ಕೋಟಿ ಖರ್ಚು ಮಾಡಿ ಕಟ್ಟಿದ್ರು. ಯಾರು ಟಾಟಾರವರು ಮಿಜೋರಾಮು ಆ ಬೆಲ್ಟು ನಮ್ಮ ನಾರ್ತ್ ಈಸ್ಟ್ ಉತ್ತರ ಭಾರತದಲ್ಲಿ ಆ ಹಾಸ್ಪಿಟ್ಲನ್ನ ಹಲ್ಲು ಕಟ್ಟಿದ್ರು. ಆದ್ರೂ ಒಂದು ಲೆಕ್ಕದಲ್ಲಿ ಅದು ಆಗಬೇಕಾಗಿತ್ತು, ಪರವಾಗಿಲ್ಲ. ಇವತ್ತೆಲ್ಲ ನಮಗಿರೋದು ಇವಾಗ ಅದೇ ಆತಂಕ ಸರ್. ಇಲ್ಲ, ಆತಂಕ ಇಲ್ಲ. ಇವಾಗ ಆಲ್ಮೋಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡೆಯುತ್ತೆ ಸರ್, ಪತ್ರದ್ದೆಲ್ಲ ನಡೆಯುತ್ತೆ. 99% ಎಲ್ಲ ಓಕೆ ಮಾಡಿಬಿಟ್ಟಿದ್ದಾರೆ. ಕಾಗದ ಪತ್ರಗಳು ನಮ್ಗೆ ಬರಬೇಕು, ಅವ್ರು ಬರುವಂಥ ಪತ್ರ ಬರಬೇಕಷ್ಟೇ, ಎಲ್ಲ ಓಕೆ ಆಗಿದೆ. ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಅವಾಗ ತೊಡಕಾಗುತ್ತೆ ಸರ್. ಎರ್ಗೋಳು ಇರ್ಬೋದು, ಈಗ ಎತ್ತಿನೊಳೆ ಇರ್ಬೋದು, ಅವಕ್ಕೆಲ್ಲ ಕೂಡ ಫಾರೆಸ್ಟ್ ಇಲ್ಲ. ಇದರಲ್ಲಿ ಮಾತ್ರ, ಈ ಒಂದು ವಿಚಾರದಲ್ಲಿ ಮಾತ್ರ ಅರಣ್ಯ ಇಲಾಖೆಯವರು ನಮಗೆ ಸಪೋರ್ಟ್ ಆಗಿದ್ದಾರೆ. ಇದ್ರ ಬೇರೆ ವಿಚಾರ ಬಿಟ್ಬಿಡ್ರಿ. ಅದು ನಾನೇ, ನೀವು ನೋಡಿದ್ರೆ KDP ಮೀಟಿಂಗಲ್ಲಿ ಏನೇನು ಮಾತಾಡಿದ್ದೀವಿ, ಹೆಂಗಾಗಿದೆ ಅಂತ ಗೊತ್ತು. ಮೊನ್ನೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದು, ನಾನು ಮುಳ್ಬಾಗ್ಲ ಮೇಲೆ ಚರ್ಚೆ ಮಾಡಿದ್ದು, ನೀವೆಲ್ಲ ನೋಡಿರ್ತೀರಾ. ಆದರೆ ಈ ಒಂದು ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಪೋರ್ಟಿವ್ ಆಗಿ ಫುಲ್ ಆಗಿದ್ದಾರೆ. ಈಗ ಅವ್ರಿಗೆ ಸಹ ಬದಲಿಯಾಗಿ ಜಾಗ ಕೊಡ್ತಿರಲ್ಲ ಸರ್? ಕೊಡ್ತೀರಾ ಸರ್? 22 ಹೌದು, ಅಲ್ಲೇ ಅಷ್ಟೇ ಕೊಡ್ತಾ ಇದ್ದೀವಿ. ಇನ್ನ 2 ಎಕರೆ 3 ಎಕರೆ ಜಾಸ್ತಿ ಕೊಡ್ತೀವಿ ಅವರಿಗೆ. ಇನ್ನ ಜಾಸ್ತಿನೇ ಕೊಡ್ತಾ ಇರೋದು, ಕಮ್ಮಿ ಅಂತೂ ಕೊಡಲ್ಲ. ಪ್ಲಸ್ ಮೈನಸ್ ಇಲ್ಲ. ಆಮೇಲೆ ಎಷ್ಟು ಮರಗಳಿದಾವೆ, ಈ ಮರಗಳದೆಲ್ಲ ದುಡ್ಡು ಕಟ್ತಾ ಇದ್ದೀವಿ. ಆಮೇಲೆ ಇನ್ನೂ ಒಂದು ಹೇಳಿದ್ವಿ, ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ. ಬಿಲ್ಡಿಂಗ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಗಿಡ ಮರ ಏನಾದರೂ ಇದ್ರೆ ಹೊಡಿಬೇಕು. ಆಮೇಲೆ ಓಪನ್ ಜಾಗ, ರೋಡ್ಸ್ ಏನಿದೆಯೋ ರೋಡ್ಸಲ್ಲಿ ಮರಗಳೇನಾದರೂ ಡಿಸ್ಟರ್ಬೆನ್ಸ್ ಆದರೆ ಮಾತ್ರ ತೆಗಿಬೇಕು, ಇಲ್ಲಾಂದ್ರೆ ಅದನ್ನು ತೆಗಿಬೇಕು. ಮಿಕ್ಕಿದ್ದ ಮರಗಳನ್ನು ಹಂಗೆ ಬಿಡಬೇಕು. ನೋಡಿ, ಈ ಮರ ಎಲ್ಲ ಇವತ್ತು ಮಾಡಬೇಕಂದ್ರೆ 25-30 ವರ್ಷ ಬೇಕು ಒಂದು ಮರ ಬೆಳಿಬೇಕಂದ್ರೆ. ಹುನ್ನೆ ಮರ ಈಗ ಹೌದು, ಇಷ್ಟ ಇಲ್ಲ ಮರಗಳೆಲ್ಲ ಮಾಡಬೇಕು 25 ವರ್ಷ 30 ವರ್ಷ ಬೇಕಾಗುತ್ತೆ. ಅದರಿಂದಾನೇ ಸಾಧ್ಯವಾದಷ್ಟು ನಾವು ಉಳಿಸ್ಕೊಳ್ತೀವಿ ಮರಗಳನ್ನು.